ನಮಸ್ಕಾರ. ನಾನು ರಮಾಕಾಂತ್ ನರಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಮುಖ್ಯವಾಗಿ ಈ ವಿಡಿಯೋ ಎದರ ಬಗ್ಗೆ ಮಾಡಿದ್ದೀನಿ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ರಿ. ಈಗ ಎಷ್ಟೋ ಜನರಿಗೆ ನನಗೆ ಫೋನ್ಗಳು ಬರ್ತಾಯಿದೆ. 31ನೇ ತಾರೀಖೊಳಗಡೆ ನೀವು ಕೆಲವು ದಾಖಲಾತಿಗಳನ್ನು ಕೊಡಬೇಕು ಅಂತ ಎಷ್ಟೋ ಜನರಿಗೆ ನೋಟಿಸ್ಗಳು ಬಂದುಬಿಟ್ಟಿದೆ EPF ಆಫೀಸ್ನಿಂದ. ಇದು ನಾನು ಮಾತಾಡ್ತಾ ಇರೋದು ಯಾರ್ಯಾರು ಹೈಯರ್ ಪೆನ್ಷನ್ನು ಆಪ್ ಮಾಡ್ಕೋಕಂತ ಮಾಡಿರೋ ಅವ್ರಿಗೋಸ್ಕರ. ನಿಮ್ಗೆ ಯಾಕೆ ಬಂದಿದೆ ಇದು? ನೀವೇನಂತೀರಾ, ನಾನು ಆಗಲೇ ಜಾಯಿಂಟ್ ಆಪ್ಷನ್ ಫಾರ್ಮ್ ತುಂಬಿಟ್ಟಿದ್ದೀನಿ, ಮತ್ತೆ ಯಾಕೆ ಕ್ವಾರಿ ಬಂದಿದೆ, ಸುಮ್ಮನೆ EPF ಅವ್ರು ಕೇಳ್ತಾ ಇದ್ದಾರೆ. ಹಂಗಲ್ಲ, ಅದು ಟೋಟಲಿ 17 ಲಕ್ಷ ಜನರು ಈ ಜಾಯಿಂಟ್ ಆಪ್ಷನ್ ಫಾರ್ಮ್ ಕಳಿಸಿದ್ದಾರೆ. ಅದರಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಜನರು ಮಾಲೀಕತ್ವ, ನೀವು ಎಲ್ಲಿ ಜಾಬ್ ಮಾಡಿರ್ತೀರೋ ಅವರು ನಿಮ್ಮ ವೇಜ್ ಡೀಟೇಲ್ಸ್ನ EPF ಆಫೀಸ್ಗೆ ಕಳಿಸಿಲ್ಲ. ಇದು ಅವರಿಗೆ ಮಾತ್ರ ಈ ನೋಟಿಸ್ಗಳು ಬಂದಿದೆ. ನೀವು ಎಲ್ಲಿವರೆಗೂ ನಿಮ್ಮ ಮಾಲೀಕನ್ನ ಮೀಟ್ ಮಾಡಿ ಅವನ ಕಡೆಯಿಂದ ನೀವು 1995 ತರುವಾಯದಲ್ಲಿ ಎಷ್ಟು ವರ್ಷ ಜಾಬ್ ಮಾಡಿದಿರೋ ಎವ್ರಿ ಮಂತ್ ಸ್ಟೇಟ್ಮೆಂಟನ್ನು ನೀವು ಸಬ್ಮಿಟ್ ಮಾಡಿದರೆ ಆವಾಗಷ್ಟೇ ನೀವು ಹೈಯರ್ ಪೆನ್ಷನ್ಗೆ ಎಲಿಜಿಬಲ್ ಆಗ್ತೀರಾ. ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಮಾಲೀಕರು ಎಷ್ಟೋ ರೀಸನ್ಗಳನ್ನ ಹೇಳ್ತಾರೆ, ಇಲ್ಲ ನಮ್ಮ ಹತ್ರ ಹಳೆ ರೆಕಾರ್ಡ್ಸ್ ಇಲ್ಲ, ನಾವ್ಯಾಕೆ ಕೊಡಬೇಕು. ಆಮೇಲೆ ಕೆಲವು ಜನ ಏನು ತಿಳ್ಕೊಂಡಿದ್ದಾರೆ, ದುಡ್ಡು ಏನು ತುಂಬಬೇಕಾಗತ್ತಾ. ಗುಂಪಿನಿಂದ ನಿಮ್ಮ ಕಂಪನಿಗಳಿಗೆ ಹೋಗಿ ನಿಮ್ಮ ಮಾಲೀಕರ ಜೊತೆಗೆ ಮಾತಾಡಿ, ನೋಡಿ ಸ್ವಾಮಿ, ನಿಮ್ಮ ಕಡೆ ರಿಟೈರ್ಮೆಂಟ್ ಆದಮೇಲೆ ಸರ್ಕಾರ ಏನೋ ಒಂದು ಪೆನ್ಷನ್ ಕೊಡ್ಬೇಕಂತ ಮಾಡ್ಯದ, ದಯಮಾಡಿ ನಮ್ಮ ರೆಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ EPF ಆಫೀಸಿಗೆ ಕಳಿಸ್ರಿ. ಇದರಿಂದ ನೀವು ಕೈಯಿಂದ ದುಡ್ಡು ಕೊಡೋದೇನೂ ಅವಶ್ಯಕತೆ ಇಲ್ಲ. ಹೇಳಿದಾಗ ನಮ್ಮ ಕೆಲಸ ಆಗುತ್ತೆ. ಇದನ್ನು ಮಾಡ್ತೀರಾ ತಾನೇ? ಮಾಡಿದ ಮೇಲೆ ನಿಮ್ಮದು ಹೈಯರ್ ಪೆನ್ಷನ್ ಎಲಿಜಿಬಿಲಿಟಿ ಬರುತ್ತೆ. ಓಕೆ. ಈಗ ಎರಡನೇದಾಗಿ ಅದು ಮುಂದಿನ ವಿಷಯ. ಕೆಲವು ಜನ ಏನಾಗಿದೆ, ಯಾವ ಸ್ಟೇಟ್ಮೆಂಟ್ಗಳು ಸಬ್ಮಿಟ್ ಆಗಿದೆ ಅದರಲ್ಲಿ 00 ತೋರಿಸ್ತಾ ಇದೆ. ಆ ಕೇಸುಗಳು ಕೂಡ ನಿಮ್ಮ ಪೇಪರ್ಗಳನ್ನು ತೊಗೊಂಡು ಹೋಗಿ ಮಾಲೀಕರಿಗೆ ತೋರಿಸ್ರಿ. ಯಾಕೆ ರೆಕಾರ್ಡ್ಸ್ ಅಪ್ಡೇಟ್ ಮಾಡಿಲ್ಲ ನೀವು, ಅದನ್ನು ಅಪ್ಡೇಟ್ ಮಾಡ್ಕೊಲಿಕ್ಕೆ ಹೋಗ್ರಿ. ನಾನು KSRTC BMTC ಒಂದೇ ಹೇಳ್ತಾ ಇಲ್ಲ. ಶುಗರ್ ಇಂಡಸ್ಟ್ರೀಸ್ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು, HMT ಇರ್ಬೋದು, HAL ಇರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಈ ಕೆಲಸವನ್ನು ಮೊದಲಾಗ ಮಾಡಿರಿ. ಆಮೇಲೆ ನಾವೇನು ಸುಪ್ರೀಂ ಕೋರ್ಟಿಂದ ಏನು ಗೆದ್ದಿದ್ದೀವಿ ಹೈಯರ್ ಪೆನ್ಷನ್ಗೆ, ಅದು ನಿಮಗೆ ಲಾಗು ಆಗುತ್ತೆ. ಈಗ ಎರಡನೇದಾಗಿ ನಿಮ್ಗೆ ಹೋದ್ಮೇಲೆ ನಿಮ್ಗೊಂದು ಡಿಮ್ಯಾಂಡ್ ನೋಟಿಸ್ ಬರುತ್ತೆ. ಹಿಂಗೆ ನಿಮಗೆ ಇಷ್ಟು ಪೆನ್ಷನ್ ಕೊಡಲಾಗುತ್ತದೆ ಹಾಗೂ ನೀವು ಇಷ್ಟು ದುಡ್ಡನ್ನು ತುಂಬಬೇಕು. ಸರಿಯಾಗಿ ಕೇಳ್ಕೊಳ್ರಿ. ಸರ್ಕಾರನೂ ದುಡ್ಡು ಕೊಡಲ್ಲ, ನಿಮ್ಮ ಮಾಲೀಕನೂ ದುಡ್ಡು ಕೊಡಲ್ಲ. ಡಿಫರೆನ್ಸ್ ಆಫ್ ಅಮೌಂಟ್ ಯಾರಿಗೆ ಹೈಯರ್ ಪೆನ್ಷನ್ ಬೇಕೋ ಅವರೇ ತುಂಬಬೇಕು. ಅವ್ರಿಗೋಸ್ಕರ ಕೆಲವು ವಿಶೇಷ ಸೂಚನೆಗಳು. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಿಮ್ಮ ಹೈಯರ್ ಪೆನ್ಷನ್ನು? 2014ಕ್ಕಿಂತ ಮೊದಲಾಗ ಎವರೇಜ್ 12 ತಿಂಗಳ ಸ್ಯಾಲ್ರಿ, ನಿಮ್ಮದು ಲಾಸ್ಟ್ 12 ತಿಂಗಳದ್ದು ಎವರೇಜ್ ಸ್ಯಾಲ್ರಿ ತೆಗೆದು 1, 2014 ಆದಮೇಲೆ ಎವರೇಜ್ 60 ತಿಂಗಳ ಸ್ಯಾಲ್ರಿ 1, ಇವೆರಡೂ ಸೇರಿಸಿ ಡಿವೈಡೆಡ್ ಬೈ 2 ಮಾಡಿದಾಗ ಅದು ನಿಮ್ಮದು ಎವರೇಜ್ ಸ್ಯಾಲ್ರಿ ಆಗುತ್ತೆ. ಆ ಎವರೇಜ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವೀಸ್ ಡಿವೈಡೆಡ್ ಬೈ 70 ಮಾಡಿದರೆ ನಿಮಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಅದು ತೋರಿಸ್ಕೊಡುತ್ತೆ. ನಿಮ್ಮ ಪೆನ್ಷನ್ ಅಮೌಂಟ್ ಪ್ರಕಾರ ನಿಮಗೆ ನೋಟಿಸ್ ಬರುತ್ತೆ, ಇಷ್ಟಿಷ್ಟು ಲಕ್ಷ ಕಟ್ಟಬೇಕು ನೀವು ಅಂತ. ಆ ದುಡ್ಡನ್ನು ಕಟ್ಟಿದ ಮೇಲೆ ಅವ್ರು ತಿಳಿಸಿದ್ದಕ್ಕಂತಹ ಪೆನ್ಷನ್ ಅಮೌಂಟು ನಿಮಗೆ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಪೆನ್ಷನ್ನಲ್ಲಿ DA ಇಲ್ಲ, ಹೆಲ್ತ್ ಬೆನಿಫಿಟ್ ಇಲ್ಲ. ಅಂಡರ್ಲೈನ್ ಮಾಡ್ಕೊರಿ ಇದನ್ನು. ಮೂರನೇದಾಗಿ
ಯಾರ್ಯಾರು ಆಪ್ಟ್ ಮಾಡ್ಬೋದು. ಎಲ್ಲರೂ ಇದನ್ನು ಮಾಡಿಬಿಡ್ರಿ. ಆಮೇಲೆ ಮುಂದೆ ತೊಗೊಳೋದು ಬಿಡೋದು ಎರಡನೇ ವಿಷಯ. ನಾ ಏನು ಅನ್ನೋದಂದರೆ, ನಿಮ್ಮ ವಯಸ್ಸೆಷ್ಟು, ಇನ್ನೂ ಎಷ್ಟು ವರ್ಷ ನಮ್ಮ ಜೀವನ ಮುಂದುವರಿಯೋದಿದೆ ಅದನ್ನು ವಿಚಾರ ಮಾಡಬೇಕು. ನನಗೆ 74 ವರ್ಷ, ನನ್ನ ಹೈಯರ್ ಪೆನ್ಷನ್ ಬರುತ್ತೆ. ನಾನು ವಿಚಾರ ಮಾಡ್ತೀನಿ, ಅಯ್ಯೋ ನಾ ಉಳಿಯೋದೇ ಇನ್ನು ಎಷ್ಟು ವರ್ಷ ಏನೋ, ಅದಿಷ್ಟು ಲಕ್ಷ ರೂಪಾಯಿ ತುಂಬಿಬಿಟ್ಟು ಅದು ಹಾಕಿದ ಮೇಲೆ ವಾಪಸ್ಸು ಬರೋಲ್ಲ. ಆಮೇಲೆ ನಾಳೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಮನೆಯವ್ರು ಬೇಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ